ಹೇಳ್ರಿ ಹೆಂಗೈತಿ ಮುಟ್ಟಿ ನೀವು ಮುಟ್ರಿ ಬಾಯ್ಸ್ ಅಲ್ಗಾಡ್ಸ್ ಏನೈತದ ಈಗೇನು ಮಾಡಾಕತ್ತೇವೆ ನಾವು ಅದನ್ನು ಮೇಣದ ಸಣ್ಣ ಸಣ್ಣ ಚೂರುಗಳನ್ನು ಅಂಟ್ಸೇನೆ ನಾನಲ್ಲಿ ಹೌದಾ ಅದು ಸ್ಕೇಲ್ ತಗೊಂಡು ಮಾಡಿದ್ರು ಅಷ್ಟೇ ಒಟ್ಟು ಸ್ಟೀಲಿಂದ ಆದ್ರೆ ಒಂದು ಉಷ್ಣವಾಹಕ ಇದ್ದದ್ದು ವಸ್ತುಗಳನ್ನ ತಗೊಂಡು ಮಾಡ್ಬೇಕು ಈಗ ಚೂರುಗಳನ್ನು ಅಂಟ್ಸೇನೆ ಇಲ್ಲೈತಲ್ಲ ಸುಡಾಕತ್ತೇನೆ ಈ ತಂತಿನ ಮೆಣದ ಬತ್ತಿ ಹಚ್ಚಿ ಸುಡಾಕತ್ತೇನೆ ಮೊದ್ಲದ್ದು ತಣ್ಣಗಿತ್ತಿಲ್ಲ ಸುಡ್ತಾ ಹೋದಂಗೆ ಏನಾಕತಿ ಇಲ್ಲಿ ನೋಡ್ಬೇಕು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಮೆಣದ ತುಂಡುಗಳು ಅದಾವಿಲ್ಲ ತಂತಿ ಮೇಲೆ ಹಂಗೆ ಅದಾವಿಲ್ಲ ಅವು ಕರೆಕ್ಟಾಗಿ ಸುಡ್ಬೇಕು ಅದನ್ನು ಪೂರ್ತಿ ತಂತಿ ಬಿಸಿ ಆಗಂಗೆ ಸುಡ್ಬೇಕು ಸುಟ್ಟ ತಕ್ಷಣ ಏನಾಕತಿ ನೋಡ್ಬೇಕು ಕರ್ಗಾಕತ್ತೈತಾ ಯಾಕೆ ಕರ್ಗಾಕತ್ತೈತಿ ಅಲ್ಲಿ ಬಿಸಿ ಬಿಸಿ ಮುಟ್ಟಬೇಡ ವೀಣಾ ನಿಮಗೂ ಕಾಣತೈತಿಲ್ಲ ಎಲ್ಲರಿಗೂ ಇದು ಯಾಕೆ ಕರ್ಗಾಕತ್ತೈತೆ ಅಂದರೆ ಫಸ್ಟಿಗೆ ಪೂರ್ತಿ ತಣ್ಣಗಿತ್ತಿದ್ದು ತಂತಿ ನಾ ಸುಡಾಕತ್ತೇನಿಲ್ಲ ಫಸ್ಟ್ ಎಲ್ಲಿಗೆ ಸುಡಾಕತ್ತೇನೆ ನಾನು ಯಾವ್ದು ಬಿಸಿ ಆಕತಿ ಎಲ್ಲಿ ಬಿಸಿ ಆಕತಿ ಇಲ್ಲಿಂದ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಕತ್ತಿಲ್ಲ ಇಲ್ಲಿಂದ ಬಿಸಿ ಆಗ್ತಾ 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 ಹಂಗೆ ಪೂರ್ತಿ ತಂತಿ ಏನಾಗುತ್ತದ ಬಿಸಿ ಆಗ್ತಾ ಹೋಗುತ್ತೆ ಇದಕ್ಕೆ ಉಷ್ಣ ವರ್ಗಾವಣೆ ಅಂತ ಕರಿತೇವೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹಂಗೆ ಚಲಿಸ್ತಾ ಹೋಗುತ್ತದೆ ಇದು ಸ್ಟೀಲಿಂದ ನೀವು ಅಲ್ಯೂಮಿನಿಯಮ್ ಆಮೇಲೆ ಸ್ಟೀಲ್ ತೊಗೊಂಡು ಮಾಡ್ಬೋದು ಅವೆಲ್ಲ ಉಷ್ಣವಾಹಕಗಳು ಯಾವ ವಸ್ತುವಿನಲ್ಲಿ ಉಷ್ಣ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಸರಣ ಆಗ್ತೈತಲ್ಲ ಚಲಿಸ್ತೈತಲ್ಲ ಅದಕ್ಕೆ ಉಷ್ಣವಾಹಕಗಳು ಅಂತ ಕರಿತಾನೆ ಇದನ್ನು ನೋಡೋಣ ಈಗ ಕರಗ್ತೈತೆ ಇಲ್ಲ ಪೂರ್ತಿ ಸುಟ್ಟು ನೋಡೋಣ ಈಗಿನ